ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ ಐ.ಎ.ಎಸ್. ಅಕಾಡೆಮಿ. ನಾವು ಸೆಪ್ಟೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಇದ್ದೀವಿ ಹಿಂದಿನ ತರಗತಿಗಳಲ್ಲಿ. ಅದರಲ್ಲಿ ಎಕನಾಮಿವರೆಗೂ ನಾವು ಕವರ್ ಮಾಡಿದ್ವಿ. ಈಗ ಅದ್ರ ಮುಂದಿರುವಂತಹ ವಿಷಯಗಳನ್ನ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಟಾಪಿಕ್ಗಳನ್ನ ಮಾತ್ರ ತೆಗೆದುಕೊಳ್ತಾ ಇರೋದ್ರಿಂದ ಬೇಗ ಸಿಲೆಬಸ್ ಕವರ್ ಆಗುತ್ತೆ. ನಾವು ಮೇ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೂ ಕವರ್ ಮಾಡಿದ್ದೀವಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 5 ತಿಂಗಳದಾಗಿದೆ. ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. ಓಕೆ, ಟೋಟಲ್ ಇನ್ನು 6 ತಿಂಗಳದ್ದು ಕವರ್ ಮಾಡ್ತೀವಿ. ಟೋಟಲ್ 11 ತಿಂಗಳದ್ದು, 10 ರಿಂದ 11 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ನಾವು ಕವರ್ ಮಾಡ್ತೀವಿ. ಸೊ ಮಾರ್ಚ್ ಎಂಡ್ಗೆ ಕರೆಂಟ್ ಅಫೇರ್ಸ್ ಕೂಡ ಮುಕ್ತಾಯ ಆಗುತ್ತೆ. ಅದರ ನಂತರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಓಕೆ, ಸೊ ಈ 2 ತಿಂಗಳನ್ನ ನೀವು ರಿವಿಷನ್ಗೋಸ್ಕರ ಸದ್ಬಳಕೆ ಮಾಡ್ಕೊಳ್ಬೇಕು. ನಿಮ್ಮ 80% ಫೋಕಸ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳ ಮೇಲೆ ಇರಲಿ. ಓಕೆ, ಇನ್ನು 20% ನಲ್ಲಿ 10% ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಮೇಲೆ ಇರಲಿ, 10% ಕರೆಂಟ್ ಅಫೇರ್ಸ್ ಮೇಲೆ ಇರಲಿ. ನೀವು ಈ ರೀತಿ ಸ್ಟಡಿ ಮಾಡಿದಾಗ ಇಲ್ಲಿ ನಿಮಗೆ ಯಶಸ್ಸಿನ ದಾರಿ ತುಂಬಾ ಸುಲಭ ಆಗುತ್ತೆ. ಯಾಕಂದ್ರೆ UPSC ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಇಂದ ಬರೋದಿಲ್ಲ, ಸಬ್ಜೆಕ್ಟ್ ಬೇಸ್ ಮೇಲೆನೆ ಬರುತ್ತೆ. ಹಾಗಾಗಿ ಆ ಒಂದು ಮೆಥಡ್ ನಿಂದ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಸೊ KPSC ನಲ್ಲಿ ಹಾಗಿಲ್ಲ. KPSC ನಲ್ಲಿ ಏನಿದೆ, ಕರೆಂಟ್ ಅಫೇರ್ಸ್ ಬಹಳ ಕೇಳ್ತಾರೆ. ಬಟ್ UPSC ಅಂತ ಬಂದಾಗ ಅಲ್ಲಿ ನಿಮಗೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳು ತುಂಬಾ ಮುಖ್ಯ ಆಗುತ್ತೆ. ಸರಿನಾ? ಬನ್ನಿ ಹಾಗಾದ್ರೆ ಈ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಗಡಿ ಇದೆಯಲ್ಲ, ಭಾರತದ ಗಡಿ, ಅದರಲ್ಲಿ ಮೂಲ ಸೌಕರ್ಯದ ಅಭಿವೃದ್ಧಿ ಬಗ್ಗೆ ಕೊಟ್ಟಿದ್ದಾರೆ. ಇದು ಮೇನ್ಸ್ ಟಾಪಿಕ್ ಆಗುತ್ತೆ. ಸೊ ಇಲ್ಲೇನು ಇದ್ರ ಬಗ್ಗೆ ನಮಗೆ ಅಗತ್ಯ ಇಲ್ಲ. ಸೆಕ್ಯೂರಿಟಿ ಅನ್ನೋದೇ ನಮಗೆ ಮೇನ್ಸ್ ಟಾಪಿಕ್. ಇದು ಪ್ರಿಲಿಮ್ಸ್ ಅಲ್ಲಿ ಬರೋದು ತುಂಬಾ ಕಡಿಮೆ, ಆದ್ರೂ ಕೂಡ ಕೆಲವೊಂದು ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ಬರುತ್ತೆ. ಇದನ್ನ ಶಾರ್ಟ್ ಆಗಿ ಆಪ್ಸ್ಪಾ ಅಂತ ಕರೀತಾರೆ. 1958ರಲ್ಲಿ ಈ ಒಂದು ಕಾಯ್ದೆಯನ್ನು ತಂದಿದ್ರು. ಈ ಕಾಯ್ದೆ ಯಾವ್ಯಾವ ರಾಜ್ಯದಲ್ಲಿ ಅಳವಡಿಕೆ ಮಾಡ್ತಾರೆ ಅಂತಂದ್ರೆ ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶ. ಈ ಒಂದು 4 ರಾಜ್ಯಗಳಲ್ಲಿ ಇವುಗಳನ್ನ ಅಳವಡಿಕೆ ಮಾಡೋಕೆ ಸರ್ಕಾರಗಳಿಗೆ ಅಧಿಕಾರ ಇದೆ. ಇದನ್ನ ಯಾರ್ಯಾರು ಅಳವಡಿಸ್ತಾರೆ ಅಂತ ಬಂದಾಗ ಇದನ್ನ ಅಳವಡಿಸುವಂತಹ ಅಧಿಕಾರ, ಇದನ್ನ ಘೋಷಣೆ ಮಾಡುವಂತಹ ಅಧಿಕಾರ ರಾಜ್ಯಪಾಲರಿಗೆ ಮತ್ತು ಆ ಒಂದು ಭಾಗದ ಆಡಳಿತಗಾರರಿಗೆ, ಅಡ್ಮಿನಿಸ್ಟ್ರೇಟಿವ್. ಅಂದ್ರೆ ಉದಾಹರಣೆಗೆ ಈಗ ಅದೊಂದು ಕೇಂದ್ರಾಡಳಿತ ಪ್ರದೇಶ ಇದ್ರೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಅವ್ರಿಗೆ, ಅಥವಾ ಕೇಂದ್ರ ಸರ್ಕಾರನು ಕೂಡ ಅದನ್ನ ಘೋಷಣೆ ಮಾಡಬಹುದು. ಏನಾಗುತ್ತೆ ಸರ್ ಇದನ್ನ ಘೋಷಣೆ ಮಾಡಿದಾಗ? ನೋಡಿ, ಇದನ್ನ ಘೋಷಣೆ ಮಾಡಿದಾಗ ಇದು ಆರ್ಮ್ಡ್ ಫೋರ್ಸ್ಗಳಿಗೆ, ಈಗ ಶಸ್ತ್ರಾಸ್ತ್ರ, ನಮ್ಮ ಆರ್ಮಿ ಇರಬಹುದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರಬಹುದು, ಇವರಿಗೆಲ್ಲ ವಿಶೇಷವಾದಂತಹ ಅಧಿಕಾರ ಸಿಗುತ್ತೆ. ಓಕೆ, ಅವ್ರೇನ್ ಮಾಡ್ಬೋದು, ಓಪನ್ ಫೈರ್ ಅಂದ್ರೆ ಸರ್ಕಾರದ ಪರ್ಮಿಷನ್ ಇಲ್ದೇನೆ ಏನ್ ಮಾಡ್ಬೋದು ಅಂತ ಅಂದ್ರೆ ಈ ಒಂದು ಕಾಯ್ದೆ ಜಾರಿಯಲ್ಲಿದ್ದಾಗ ಗೋಲಿಬಾರ್ ಮಾಡ್ಬೋದಾಗುತ್ತೆ. ಓಕೆ, ಮತ್ತೆ ಯಾರನ್ನ ಬೇಕಾದ್ರೂ ಬಂಧನ ಮಾಡಬಹುದು. ಮತ್ತೆ ವಿದೌಟ್ ವಾರಂಟ್ ಯಾವುದೇ ವ್ಯಕ್ತಿಯನ್ನು ಅವ್ರು ಸರ್ಚ್ ಮಾಡಿ ಹಿಡ್ಕೊಂಡು ಅರೆಸ್ಟ್ ಮಾಡ್ಕೊಳ್ಬಹುದು. ಈ ಎಲ್ಲ ಅಧಿಕಾರನೂ ಕೂಡ ಅವ್ರಿಗೆ ಸಿಗುತ್ತೆ. ಇದನ್ನ ಇಡೀ ರಾಜ್ಯದಲ್ಲಿ ಕೂಡ ಅಳವಡಿಸ್ಕೊಳ್ಬಹುದು, ಅಥವಾ ಆ ಒಂದು ಭಾಗಕ್ಕೆ, ಆ ರಾಜ್ಯದ ಒಂದು ಭಾಗಕ್ಕೆ ಮಾತ್ರನೂ ಕೂಡ ಇದನ್ನ ಅಳವಡಿಸಬಹುದಾಗಿದೆ. ಮತ್ತೆ ಇಲ್ಲಿ ಇವ್ರು ಏನೇನ್ ಮಾಡ್ತಾರಲ್ಲ, ಈ ಆರ್ಮ್ಡ್ ಫೋರ್ಸ್ನವರು, ಸೈನಿಕರು ಏನೇನ್ ಮಾಡ್ತಾರೆ, ಉದಾಹರಣೆ ಗೋಲಿಬಾರ್ ಮಾಡೋದಿರ್ಬಹುದು, ಯಾರನ್ನಾದ್ರೂ ಹತ್ಯೆ ಮಾಡೋದಿರ್ಬಹುದು, ಬಂಧನ ಇರಬಹುದು. ಇದನ್ನ ಕೋರ್ಟ್‌ನಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ ಅಂತ ಈ ಕಾಯ್ದೆಯಲ್ಲಿ ಬರೆಯಲಾಗಿದೆ. ಆದ್ರೆ 2016ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂತ ಅಂದ್ರೆ, ನೋ, ಇಟ್ ಶುಡ್ ನಾಟ್ ಬಿ ಲೈಕ್ ದ್ಯಾಟ್. ಇದು ಹಾಗಿರಬಾರ್ದು. ಅವ್ರಿಗೆ ಇಮ್ಯುನಿಟಿಯನ್ನು ನಾವು ಕೊಡಬಾರ್ದು. ಇಮ್ಯುನಿಟಿ ಅಂತ ಅಂದ್ರೆ ಏನು? ನಿರೋಧಕತೆ. ಅಂದ್ರೆ ಅವ್ರು ಏನಾದ್ರೂ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಸೊ ಇದು ತಪ್ಪಾಗತ್ತೆ. ಅವರನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಜನರಿಗೆ ಇರುತ್ತೆ. ನಾವು ಅದನ್ನ ವಿಚಾರಣೆ ಮಾಡ್ತೀವಿ ಮೇಲ್ಮನವಿ ಮಾಡಿದ್ರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನ ಹೇಳಿದೆ. ಓಕೆ, ಸೊ ಆಪ್ಸ್ಪಾ ಬಗ್ಗೆ ನಿಮಗೆ ತಿಳಿತು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ರೂಲ್ಸ್ 2005 ಅಂತ ಬರುತ್ತೆ. ಸೊ ಇದೊಂದು ಕಾಯ್ದೆ, ಮನಿ ಲಾಂಡ್ರಿಂಗ್ ಅನ್ನುವಂತ ಒಂದು ಕಾಯ್ದೆಯನ್ನ 2002ರಲ್ಲಿ ತರಲಾಗಿತ್ತು. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಹೇಳಿ. ಇದನ್ನ ಅಳವಡಿಸುವಂತಹ ಜವಾಬ್ದಾರಿಯನ್ನ ಇಡಿ, ನೀವೆಲ್ಲ ಕೇಳ್ತಾ ಇರ್ತೀರಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕರಿತಾ ಇರ್ತೀವಿ ಇದನ್ನ, ಜಾರಿ ನಿರ್ದೇಶನಾಲಯ ಅಂತ ಹೇಳಿ. ಇದು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಈ ಒಂದು ಏನಿದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಅನ್ನ ತಡೆಯೋಕೆ ಪ್ರಯತ್ನ ಮಾಡುತ್ತದು. ಓಕೆ, ಮನಿ ಲಾಂಡ್ರಿಂಗ್ ಅಂದ್ರೆ ಏನು? ಹಣವನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಅಥವಾ ಅದ್ರ ಬಗ್ಗೆ ನಾನು ಹಿಂದೆ ಕೂಡ ಕ್ಲಾಸ್ನಲ್ಲಿ ಹೇಳಿರ್ತೀನಿ ನಿಮಗೆ. ಹಣವನ್ನ ಸರ್ಕಾರದ ಕಣ್ ತಪ್ಪಿಸಿ ಚಲಾವಣೆ ಮಾಡೋದು. ಓಕೆ, ಅದನ್ನ ಕಪ್ಪು ನೋಟನ ಬಿಳಿ ಅಂದ್ರೆ ಶ್ವೇತ ಹಣವನ್ನಾಗಿ, ಅಂದ್ರೆ ನಾವು
ಅವ್ರೇನು ಅಕ್ರಮವಾಗಿ ಗಳಿಸಿರ್ತಾರಲ್ಲ ಹಣವನ್ನ ಅದನ್ನ ಲೀಗಲ್ ಆಗಿ ಮಾಡ್ಕೊಳ್ಳೋದು. ಉದಾಹರಣೆಗೆ ಈಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು. ಆ ಸಿನಿಮಾಗೆ ಜನಾನೇ ಬರೋದಿಲ್ಲ. ಬಟ್ ಆ ಸಿನಿಮಾ ಸೂಪರ್ ಹಿಟ್ ಆಯ್ತು ಅಂತ ಹೇಳಿ ಟಿಕೆಟ್ಸ್ ಸೋಲ್ಡ್ ಆಗಿದಾವೆ ಅಂತ ಹೇಳೋದು ಸುಮ್ನೆ. ಅವ್ರು ಟಿಕೆಟ್ ಸೇಲೇ ಆಗಿರೋದಿಲ್ಲ. ಆ ರೀತಿ ಕೂಡ ಮಾಡ್ತಿರ್ತಾರೆ. ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇದೊಂದು ಎಕ್ಸಾಂಪಲ್ ಮಾತ್ರ ನಾನು ಹೇಳಿದ್ದು. ಇದರಲ್ಲಿ ಏನ್ ಹೇಳಲಾಗಿದೆ ಅಂತ ಓನರ್ ಶಿಪ್ ರೂಲ್ಸ್ ಅನ್ನ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ ಈ ರೂಲ್ಸ್‌ಗಳಲ್ಲಿ. ಮೊದಲು ಯಾವ್ದಾದ್ರು ಒಬ್ಬ ವ್ಯಕ್ತಿ 15% ಓನರ್‌ಶಿಪ್ ಇತ್ತು ಅಂತ ಅಂದ್ರೆ ಅವನನ್ನ ಓನರ್ ಅಂತ ಕರೀತಾ ಇದ್ರು. ಬಟ್ ಇದರಲ್ಲಿ ಈಗ 10% ಇದ್ರೂ ಕೂಡ ಅವನಿಗೆ ಆ ಕಂಪನಿನಲ್ಲಿ ಷೇರು ಅದನ್ನು ಕೂಡ ಅವನನ್ನ ಓನರ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಓಕೆ. ಹಾಗೇನೆ ಇಲ್ಲಿ ಪ್ರಿನ್ಸಿಪಲ್ ಆಫೀಸರ್ ಅಂತ ಆ ಕಂಪನಿನಲ್ಲಿ ಯಾರನ್ನ ಬೇಕಾದಾದ್ರೂ ಕೂಡ ಆಯ್ಕೆ ಮಾಡಬಹುದಾಗಿತ್ತು. ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳೋಣ. ಆ ಕಂಪನಿನಲ್ಲಿ ಒಬ್ಬನ ಯಾವನಾದ್ರೂ ಏನ್ ಮಾಡಬಹುದಾಗಿತ್ತು? ಪ್ರಿನ್ಸಿಪಲ್ ಆಫೀಸರ್ ಅಂತ ನೇಮಕ ಮಾಡಬಹುದಾಗಿತ್ತು. ಆ ಕಂಪನಿಯವರೆಲ್ಲ ಸೇರ್ಕೊಂಡು. ಬಟ್ ಈಗ ಹಾಗಿಲ್ಲ. ಸೊ ಈಗ ಅದಕ್ಕೆ ಸ್ಟ್ರಿಕ್ಟ್ ರೂಲ್ಸ್‌ಗಳನ್ನ ತರಲಾಗಿದೆ. ಓಕೆ. ಸೊ ಅಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಫ್ಯುಜಿಟಿವ್ ಎಕನಾಮಿಕ್ ಅಫೆಂಡರ್ ಅಂತ ಬರ್ತಾರೆ. ಓಕೆ. ಯಾರಿವರು? ಯಾರು ಫ್ಯುಜಿಟಿವ್ ಎಕನಾಮಿಕ್ ಅಫೆಂಡರ್ ಅಂತ ಬಂದಾಗ, ಇಸ್ ಅ ಪರ್ಸನ್ ಅಗೇನ್ಸ್ಟ್ ಹೂಮ್ ಅನ್ ಅರೆಸ್ಟ್ ವಾರಂಟ್ ಹ್ಯಾಸ್ ಬೀನ್ ಇಶ್ಯೂಡ್ ಇನ್ವಾಲ್ವ್‌ಮೆಂಟ್ ಆಫ್ ಎಕನಾಮಿಕ್ ಅಫೆನ್ಸಸ್ ಇನ್ವಾಲ್ವಿಂಗ್ ಅಟ್ ಲೀಸ್ಟ್ 100 ಕ್ರೋರ್ ಅಂಡ್ ಪರ್ಸನ್ ಹ್ಯಾಸ್ ಲೆಫ್ಟ್ ಇಂಡಿಯಾ ಟು ಅವಾಯ್ಡ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್. ನೋಡಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ವಿರುದ್ಧ 100 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಕೇಸ್ ನಡೀತಾ ಇದ್ದು, ಅಕ್ರಮ ಹಣದ ಅಥವಾ ಅವನು ಏನಾದರೂ ತೆರಿಗೆ ವಂಚನೆ ಮಾಡಿರೋದು, ಅವನೇನಾದ್ರೂ ಭಾರತ ದೇಶವನ್ನ ಬಿಟ್ಟು ಪರಾರಿಯಾಗಿದ್ರೆ ಅಂತವನನ್ನ ಫ್ಯುಜಿಟಿವ್ ಎಕನಾಮಿಕ್ ಅಫೆಂಡರ್ ಅಂತ ಕರೆಯಲಾಗುತ್ತೆ. ಓಕೆ. ಈಗ ಭಾರತದಿಂದ ಸುಮಾರು 21ಕ್ಕಿಂತ ಜಾಸ್ತಿ ಜನ ಅಂತ ಕೆಲಸ ಮಾಡಿ ಹೋಗಿದ್ದಾರೆ. 10,000 ಕೋಟಿ ಎಲ್ಲ ಭಾರತಕ್ಕೆ ಮೋಸ ಮಾಡಿ ಹೋಗಿದ್ದಾರೆ. 2014ಕ್ಕಿಂತ ಹಿಂದೆ ಈ ರೀತಿ ಎಲ್ಲ ನಾವು ಕಾಣ್ತಾ ಇರಲ್ಲ. ಬಟ್ ಇತ್ತೀಚೆಗೆ ಅಂತವ್ರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಸರ್ಕಾರನೂ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತ ಭರವಸೆಯನ್ನ ನೀಡ್ತಾ ಇದೆ. ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಸ್ಪೆಷಲ್ ಕೋರ್ಟ್ ಡೆಸಿಗ್ನೇಟೆಡ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002. ಓಕೆ. ಇದನ್ನು ಕೂಡ ಓಕೆ. ಯಾರು ಈ ಮನಿ ಲಾಂಡ್ರಿಂಗ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಬಂದಾಗ, ಇಲ್ಲೂ ಕೂಡ ಅದೇ ನಾನು ಹೇಳಿದ್ನಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್‌ನವರೇ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಇದ್ರ ಬಗ್ಗೆ ಪ್ರಿಲಿಮ್ಸ್ ಅಲ್ಲಿ ಏನ್ ಜಾಸ್ತಿ ಕೇಳುವಂತ ಚಾನ್ಸಸ್ ತುಂಬಾ ಕಡಿಮೆ. ಇಲ್ಲಿ ಏನ್ ಮಾಡ್ಲಾಗತ್ತಂತ ಅಂದ್ರೆ, ಈಗ ಅವನೇನಾದ್ರೂ ದೇಶ ಬಿಟ್ಟು ಓಡಿ ಹೋಗಿರ್ತಾನೆ ಅನ್ಕೊಳ್ಳೋಣ. ಅವನ ಅಸೆಟ್‌ಗಳನ್ನ ಓಕೆ. ಅಸೆಟ್‌ಗಳನ್ನ ಕಾನ್ಫಿಸ್ಕೇಟ್ ವಶಪಡಿಸಿಕೊಳ್ಳುವಂತ ಅಧಿಕಾರ ಈ ಸಂಸ್ಥೆಗೆ ಇರುತ್ತೆ, ಇಡಿಗೆ. ಓಕೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ಆಮೇಲೆ ಅಪೀಲ್ ಅವ್ರೇನಾದ್ರೂ ಕೋರ್ಟ್‌ಗೆ ಅಪೀಲ್ ಮಾಡ್ಬೇಕು ಅಂತ ಅಂದ್ರೆ ಸ್ಪೆಷಲ್ ಕೋರ್ಟ್‌ಗೆ ಮಾಡ್ಬೇಕು. ಆಮೇಲೆ ದ ಅಗೇನ್ಸ್ಟ್ ಆರ್ಡರ್ ಆಫ್ ಸ್ಪೆಷಲ್ ಕೋರ್ಟ್‌ಗೆ ಅವರು ಮೊದಲು ವಿಚಾರಣೆ ನಡೆಯುತ್ತೆ. ಅಲ್ಲಿ ಅವರಿಗೆ ಸಮಾಧಾನ ಅನಿಸ್ಲಿಲ್ಲ. ಅವ್ರೇನ್ ಮಾಡ್ಬೋದು ಅಂತ ಅಂದ್ರೆ ಬೇಕಾದ್ರೆ ಹೈಕೋರ್ಟ್‌ಗೆ ಹೋಗ್ಬೋದು. ಡೈರೆಕ್ಟ್ ಸುಪ್ರೀಂ ಕೋರ್ಟ್‌ಗೆ ಹೋಗೋಕೆ ಬರೋದಿಲ್ಲ. ನೆಕ್ಸ್ಟ್ ಸ್ಮಿಶಿಂಗ್ ಅನ್ನುವಂತ ಒಂದು ವರ್ಡ್ ಇತ್ತೀಚೆಗೆ ಯೂಸ್ ಮಾಡ್ತಾ ಇದ್ದಾರೆ. ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಅದನ್ನ. ಏನು ಸ್ಮಿಶಿಂಗ್ ಅಂತ ಅಂದ್ರೆ? ಓಕೆ. ಸ್ಮಿಶಿಂಗ್ ಅಂತ ಅಂದ್ರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಫಿಶಿಂಗ್ ಅಂತ ಹೇಳ್ಬೇಕು. ಫಿಶಿಂಗ್ ಅಂತ ಅಂದ್ರೆ ಈ ಫಿಶಿಂಗ್ ನಲ್ಲಿ ಪಿ ಇದೆ. ಈ ಫಿಶಿಂಗ್ ಅಂತ ಅಂದ್ರೆ ಏನ್ ಗೊತ್ತಾ? ಈಗ ಯಾರಾದ್ರೂ ಆನ್‌ಲೈನ್ ಅಲ್ಲಿ ನಿಮ್ಮ ಕಂಪ್ಯೂಟರ್ ಅನ್ನ ಏನ್ ಮಾಡೋದು? ಹ್ಯಾಕ್ ಮಾಡೋದು. ನಿಮ್ಮ ಮೊಬೈಲ್ ಅನ್ನ ಹ್ಯಾಕ್ ಮಾಡೋದು. ನಿಮ್ಮ ಡಾಕ್ಯುಮೆಂಟ್ ಅನ್ನ ಏನ್ ಮಾಡೋದು? ಆಹ್, ಹ್ಯಾಕ್ ಮಾಡ್ಕೊಂಡು ನೀವು ನನಗೆ ಇಷ್ಟು ದುಡ್ಡು ಕೊಟ್ರೆ ನಿಮ್ಮ ಡಾಕ್ಯುಮೆಂಟ್ ಅನ್ನ ವಾಪಸ್ ಕೊಡ್ತೀನಿ ಅಂತ ಹೇಳೋದು. ಇದನ್ನ ಏನಂತ ಕರೀತಾರೆ? ಫಿಶಿಂಗ್ ಅಂತ ಕರೀತಾರೆ. ಸೊ ಇದು ಹ್ಯಾಕ್ ಮಾಡಿದ್ರೆ ಮಾತ್ರ ಫಿಶಿಂಗ್ ಮಾಡ್ತಾರೆ. ಬಟ್ ಸ್ಮಿಶಿಂಗ್ ಅಂತ ಅಂದ್ರೆ ಏನು ಗೊತ್ತಾ? ಫಿಶಿಂಗ್ ಮಾಡೋದ್ರ ಜೊತೆನೆ ಎಸ್ಎಂಎಸ್ ಕಳ್ಸೋದು. ಶಾರ್ಟ್ ಮೆಸೇಜ್ ಅನ್ನ ಕಳ್ಸೋದು. ಸೊ ಆನ್‌ಲೈನ್ ಅಲ್ಲಿ ಹ್ಯಾಕ್ ಮಾಡಿ ನಿಮ್ಗೊಂದು ಮೆಸೇಜ್ ಕಳಿಸ್ತಾರಲ್ಲ, ಎರಡನ್ನೂ ಸೇರಿಸಿದ್ರೆ ಸ್ಮಿಶಿಂಗ್ ಅಂತ ಕರೆಯಲಾಗುತ್ತೆ. ಓಕೆ. ಈ ರೀತಿ ಒಂದು ಸ್ಕ್ಯಾಮ್ ಅದೊಂದು. ನೆಕ್ಸ್ಟ್ ಸ್ಪ್ಯಾಮ್ ಫ್ಲೇಜ್ ಅಂತ ಬರುತ್ತೆ. ಸ್ಪ್ಯಾಮ್ ಫ್ಲೇಜ್ ಅಂತ ಅಂದ್ರೆ ಇಲ್ಲಿ ಮೆಟಾದವರು, ಫೇಸ್‌ಬುಕ್‌ನವ್ರು ಏನ್ ಮಾಡಿದ್ದಾರೆ, ಸ್ಪ್ಯಾಮ್ ಫ್ಲೇಜ್ ಅಕೌಂಟ್‌ಗಳ ಕ್ಯಾಂಪೇನ್ ಅನ್ನ ಏನ್ ಮಾಡಿದ್ದಾರೆ, ಡೌನ್ ಮಾಡಿದ್ದಾರೆ. ಅಂತ ಅಂದ್ರೆ ಏನ್ ಮಾಡ್ಲಾಗ್ತಾ ಇತ್ತು ಆನ್‌ಲೈನ್‌ನಲ್ಲಿ, ಚೀನಾದನ್ನ ಸಪೋರ್ಟ್ ಮಾಡಿ ಅಮೆರಿಕ ದೇಶದ ನಿಯಮಗಳನ್ನ ಅಥವಾ ಅಮೆರಿಕದವರನ್ನ ಏನ್ ಮಾಡ್ತಾ ಇದ್ರು, ಅವರ ವಿದೇಶಾಂಗ ನೀತಿಗಳನ್ನ ಟೀಕೆ ಮಾಡ್ತಾ ಇದ್ರು ಕೆಲವೊಂದು ಟೀಮ್‌ನವ್ರು ಸೇರ್ಕೊಂಡು. ಸೊ ಸ್ಪ್ಯಾಮ್ ಫ್ಲೇಜ್ ಅಂತ ಹೇಳಿ. ಸೊ ಅದನ್ನ ಫೇಸ್‌ಬುಕ್ ಏನ್ ಮಾಡಿದೆ, ಡೌನ್ ಮಾಡಿ ಇನ್ಮುಂದೆ ಆ ರೀತಿ ಯಾರಾದ್ರೂ ಪೋಸ್ಟ್ ಹಾಕಿದ್ರೆ ಅದು ಶೇರ್ ಆಗೋದಿಲ್ಲ ಫೇಸ್‌ಬುಕ್‌ನಲ್ಲಿ. ಆ ರೀತಿ ಸ್ಟ್ರಿಕ್ಟ್ ರೂಲ್ಸ್ ತಂದಿದೆ. ಸೊ ಅದು ಪ್ರೈವೇಟ್ ಇಶ್ಯೂ ಆಗುತ್ತೆ. ನಮಗೇನ್ ಪ್ರಶ್ನೆ ಬರೋದು ತುಂಬಾ ಕಡಿಮೆ. ಬಂದ್ರು ಕೂಡ ಈ ವರ್ಡ್ ಕೇಳ್ತಾರೆ. ಸ್ಪ್ಯಾಮೋಫ್ಲೇಜ್ ಏನು ಇದು ಅಂತ ಅಂದ್ರೆ ಚೀನಾವನ್ನ ಬೆಂಬಲಿಸಿ ನಡೆದಿದ್ದಂತಹ ಒಂದು ಕ್ಯಾಂಪೇನ್ ಅದು ಆನ್‌ಲೈನ್‌ನಲ್ಲಿ. ಓಕೆ. ನೆಕ್ಸ್ಟ್ ಪ್ರಳಯ ಬಾಲಿಸ್ಟಿಕ್ ಮಿಸೈಲ್ ಅನ್ನೋದು ಬಂದಿದೆ. ಸೊ ಇದೊಂದು ಮಿಸೈಲ್, ಬಾಲಿಸ್ಟಿಕ್ ಮಿಸೈಲ್ ಅಂತ ಅಂದ್ರೆ ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಬಟ್ ಇದು ಶಾರ್ಟ್ ರೇಂಜ್ ಇದೆ. ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ಭೂಮಿ ಮೇಲಿಂದ ಬಿಡ್ತಾರೆ, ಭೂಮಿ ಮೇಲೆ ಹೋಗಿ ಇದು ದಾಳಿ ಆಗುತ್ತೆ. ಮತ್ತೆ ಕೆಲವೊಂದು ಇರುತ್ತೆ, ಭೂಮಿಯಿಂದ ಬಿಟ್ರೆ ಅದು ಆಕಾಶದಲ್ಲಿ ಹೋಗಿ ದಾಳಿ ಮಾಡುತ್ತೆ, ಆ ರೀತಿ ಎಲ್ಲ. ಸೊ ಕೆಲವೊಂದು ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕಲ್ ಮಿಸೈಲ್ ಇರುತ್ತೆ. ಓಕೆ. ಬಾಲಿಸ್ಟಿಕ್ ಮಿಸೈಲ್ ಅಂತ ಅಂದ್ರೆ ಕ್ಷಿಪಣಿ ಅದು.
ಇಂಟರ್ ಕಾಂಟಿನೆಂಟಲ್ ಅಂತ ಅಂದ್ರೆ ಇದು ನಮ್ಮ ಭಾರತ, ಇಲ್ಲಿ ಚೀನಾ. ಸೊ ಒಂದು ಖಂಡದಿಂದ ಸೊ ಕಾಂಟಿನೆಂಟ್ ಯೆಸ್ ಚೀನಾ ಅಲ್ಲ. ಇದು ಏನನ್ನೋಣ ಆಸ್ಟ್ರೇಲಿಯಾ ಅಂತ ಅನ್ಕೊಳ್ಳೋಣ. ಭಾರತದಿಂದ ಆಸ್ಟ್ರೇಲಿಯಾಗೆ. ಸೊ ಆ ರೀತಿ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಹೋಗುವಂತ ಮಿಸೈಲ್‌ಗಳನ್ನ ಏನಂತ ಕರೀತಾರೆ? ಇಂಟರ್ ಕಾಂಟಿನೆಂಟಲ್ ಅಂತ ಕರೀತಾರೆ. ಸೊ ಇದೇನಿದೆ ಎಲ್ಲ ಪ್ರಳಯ ಅಂತ ಹೇಳಿ ಇದು ತುಂಬಾ ಚಿಕ್ಕದಾಗಿದೆ. ಅಷ್ಟು ದೂರ ಎಲ್ಲ ಹೋಗೋದಿಲ್ಲ. ಕೇವಲ 150 ರಿಂದ 500 ಕಿಲೋಮೀಟರ್‌ವರೆಗೂ ಕೂಡ ಹೋಗುತ್ತೆ. ನೆಕ್ಸ್ಟ್ ಇದು ತನ್ನ ಟ್ರಾಜೆಕ್ಟರಿನಲ್ಲೇ ಹೀಗೆ ಹೋಗ್ತಾ ಇರತ್ತಲ್ಲ, ಹೋಗುವಂತ ಸಂದರ್ಭದಲ್ಲಿ ಇದರ ದಿಕ್ಕನ್ನು ಕೂಡ ಬದಲಿಸುವಂತ ಅವಕಾಶ ನಮಗೆ ಸಿಗುತ್ತೆ. ಪ್ರಳಯ ಅನ್ನುವಂತ ಒಂದು ಬಾಲಿಸ್ಟಿಕ್ ಮಿಸೈಲ್ ಅನ್ನ ಕಳಿಸುವಾಗ. ಸರಿನಾ? ಸೊ ಅಷ್ಟು ಗೊತ್ತಿರಲಿ. ಇದ್ರ ಬಗ್ಗೆ ಏನು ಇಂಪಾರ್ಟೆಂಟ್ ಇಲ್ಲ. ಇದೇನು ಬೇಡ ಬಿಟ್ಬಿಡಿ. ನೆಕ್ಸ್ಟ್ ಆಪರೇಷನ್ ಪೋಲೋ ಅಂತ ಬರುತ್ತೆ. ಆಪರೇಷನ್ ಪೋಲೋ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಇದನ್ನ ಏನ್ ಮಾಡಿದ್ರು? ನಮ್ಮ ಭಾರತೀಯ ಆರ್ಮಿಯವರು 1948ರ ಸೆಪ್ಟೆಂಬರ್ 13ರಂದು ಮಿಲಿಟರಿ ಆಕ್ಷನ್ ಮುಖಾಂತರ ಹೈದರಾಬಾದನ್ನ ವಶಪಡಿಸಿಕೊಂಡಿದ್ರು. ಅಲ್ವಾ? ಹಾಗೆ. ನೆಕ್ಸ್ಟ್ ಇದು ನ್ಯಾಮೋ ನ್ಯೂಮಾ ಅನ್ನುವಂತ ಒಂದು ಹಳ್ಳಿ ಇದೆ. ಪ್ಯಾಂಗಾಂಗ್ ಟ್ಸೋ ಒಂದು ಸರೋವರದ ಸಮೀಪ ಇದೆ. ಈ ಒಂದು ಪ್ಲೇಸ್ ಅನ್ನು ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಅದನ್ನ ಬಿಟ್ರೆ ಸೆಕ್ಯೂರಿಟಿನಲ್ಲಿ ಅಂತ ಪ್ರಶ್ನೆಗಳು ಏನು ನಮಗೆ ಕಂಡು ಬಂದಿಲ್ಲ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತದ್ದು. ನೆಕ್ಸ್ಟ್ ಎನ್ವೈರನ್ಮೆಂಟ್ ಬಗ್ಗೆ ಇದೆ ಇಲ್ಲಿ. ನಮಾಮಿ ಗಂಗೆ ಪ್ರೋಗ್ರಾಮ್ ಬಗ್ಗೆ. ನೋಡಿ, ನಮಾಮಿ ಗಂಗೆ ಪ್ರೋಗ್ರಾಮ್ ಅಂದ ತಕ್ಷಣ ಬಹಳ ಜನರಿಗೆ ನಮಗೇನ್ ಅನ್ಸುತ್ತೆ, 2014ರಲ್ಲಿ ಇದು ಆರಂಭ ಆಯ್ತು ಅನ್ಕೊಳ್ತೀವಿ. ಇಲ್ಲ, ಇದು 2011ರಲ್ಲಿನೇ ಆರಂಭ ಆಗಿತ್ತು. ಬಟ್ ಪ್ರಚಾರ ಅಷ್ಟೊಂದು ಚೆನ್ನಾಗಿ ಸಿಕ್ಕಿರಲಿಲ್ಲ ಅದಕ್ಕೆ. ಬಟ್ ಈಗಿನ ಸರ್ಕಾರಗಳು ತುಂಬಾ ಚೆನ್ನಾಗಿ ಪ್ರಚಾರ ಮಾಡ್ತಾ ಇವೆ. ತಮ್ಮ ಯೋಜನೆಗಳನ್ನ ಜನರಿಗೆ ಸರಿಯಾಗಿ ತಲುಪಿಸ್ತಾ ಇವೆ. ಓಕೆ. ಸೊ ಇದರಲ್ಲಿ ಆ ಇದರ ಒಂದು ಸ್ಟ್ರಕ್ಚರ್ ಹೇಗಿದೆ ಅಂತ ಬಂದಾಗ, ಇದರ ಯಾರು ಈ ಒಂದು ನಮಾಮಿ ಗಂಗಾ ಕೌನ್ಸಿಲ್‌ನ ಹೆಡ್ ಯಾರಾಗಿರ್ತಾರೆ ಅಂತ ಅಂದ್ರೆ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್‌ನ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಹಾಗೇನೆ ಇಲ್ಲೊಂದು ಎಂಪವರ್ಡ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ. ಉದಾಹರಣೆಗೆ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಅಂದ್ರೆ ಜಲಶಕ್ತಿ ಮಂತ್ರಾಲಯದ ಮಿನಿಸ್ಟ್ರಿ ಇದರ ಅಧ್ಯಕ್ಷರಾಗಿರ್ತಾರೆ. ಸೊ ಈ ರೀತಿ ಕೆಲಸ ಮಾಡುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನಾನು ಹೇಳಿದ್ನಲ್ಲ, ಗಂಗಾ ಕೌನ್ಸಿಲ್, ನಮಾಮಿ ಗಂಗಾ ಕೌನ್ಸಿಲ್, ನ್ಯಾಷನಲ್ ಗಂಗಾ ಕೌನ್ಸಿಲ್ ನಮಾಮಿ ಅಂತ ಅಂದ ನಾನು. ಸೊ ನ್ಯಾಷನಲ್ ಗಂಗಾ ಕೌನ್ಸಿಲ್‌ನ ಮುಖ್ಯಸ್ಥರು ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಓಕೆ. ನೆಕ್ಸ್ಟ್ ಐಪಿಬಿಇಎಸ್ ಅಸೆಸ್ಮೆಂಟ್ ರಿಪೋರ್ಟ್ ಆನ್ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂಡ್ ದೇರ್ ಕಂಟ್ರೋಲ್ ಅಂತ ಇದೆ. ಸೊ ಇಂಟರ್ ಗವರ್ಮೆಂಟಲ್ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಬರುತ್ತೆ. ಇವರೊಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ರಿಪೋರ್ಟ್ ಬಗ್ಗೆ ಪ್ರಶ್ನೆ ಕೇಳೋದು ನಮಗೆ ತುಂಬಾ ಕಡಿಮೆ. ಈ ಸಂಸ್ಥೆ ಬಗ್ಗೆ ಕೇಳಬಹುದು ಏನಿದು ಅಂತ. ಇದೊಂದು ಇಂಡಿಪೆಂಡೆಂಟ್ ಇಂಟರ್ ಗವರ್ಮೆಂಟಲ್ ಬಾಡಿ. ಓಕೆ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತದು. ಸೊ ಯಾವುದೇ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಲ್ಲ. ಇದು ಈ ವಿಶ್ವಸಂಸ್ಥೆಯಲ್ಲಿ ಕೂಡ ಬರೋದಿಲ್ಲ. ಇಂಡಿಪೆಂಡೆಂಟ್ ಆಗಿದೆ. 144 ದೇಶಗಳ ಮೆಂಬರ್ ಆಗಿವೆ. ಭಾರತನೂ ಕೂಡ ಇದರ ಮೆಂಬರ್ ಆಗಿದೆ. ಬಯೋಲಾಜಿಕಲ್ ಇನ್ವೇಷನ್ ಬಗ್ಗೆ ಕೇಳ್ಬೋದು ನಿಮ್ಮನ್ನ. ಇನ್ವೇಷನ್ ಅಂತ ಅಂದ್ರೆ ಏನು? ಏನೂ ಇಲ್ಲ. ಈಗ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಒಂದು ಬೆಳೆಗಳಿವೆ ಅಂದ್ಕೊಳ್ಳೋಣ. ಸೊ ಬೇರೆ ಕಡೆಯಿಂದ ಒಂದು ಯಾವುದೋ, ಈಗ ಉದಾಹರಣೆಗೆ ನಾನು ಹಿಂದೆ ಕೂಡ ಕ್ಲಾಸಲ್ಲಿ ಒಂದ್ಸಾರಿ ಹೇಳಿದ್ದೆ. ಗೋಧಿ, ಗೋಧಿಯನ್ನು ನಾವು ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ವಿ ಮೊದಲು ಬೆಳೆಯೋಕೆ. ಗೋಧಿಯೊಂದಿಗೆ ಅದು ಪಾರ್ಥೇನಿಯಂ ಅನ್ನುವಂತ ಒಂದು ಗಿಡ ಬಂತು ಅಲ್ವಾ? ಸೊ ಅದ್ ನೋಡಿ ಇವತ್ತು ನಮ್ಮ ದೇಶ ತುಂಬಾ ಎಲ್ಲ ಹರಡಿಬಿಟ್ಟಿದೆ ಅಲ್ವಾ? ಸೊ ಆ ರೀತಿ ಅದನ್ನ ಏನಂತ ಕರಿತೀವಿ? ಇನ್ವೇಷನ್ ಅಂತ ಕರಿತೀವಿ. ಕೇವಲ ಸಸ್ಯಗಳು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಬಂದು ಆ ರೀತಿ ದಾಳಿ ಮಾಡುವಂತಹ ಸಾಧ್ಯತೆನ ನಾವು ನೋಡ್ತಾ ಇರ್ತೀವಿ. ಅದನ್ನ ಇನ್ವೇಷನ್ ಅಂತ ಕರಿತೀವಿ. ಅಂದ್ರೆ ಆ ಭಾಗದ ಮೂಲ ನಿವಾಸಿಗಳನ್ನ ನಾಶ ಮಾಡಿ ತಾವು ಬೆಳೆಯೋದು. ಸಸ್ಯನೇ ಇರಲಿ, ಪ್ರಾಣಿನೇ ಇರಲಿ, ಅದನ್ನ ಏನಂತ ಕರೀತಾರೆ? ಇನ್ವೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಯುನೆಸ್ಕೋ ಬರುತ್ತೆ. ಸೊ ಯುನೆಸ್ಕೋ ಬಗ್ಗೆ ನಿಮಗೆ ಈಗಾಗಲೇ ಬಹಳಷ್ಟು ಗೊತ್ತಿರುತ್ತೆ, ಹಿಂದೆ ಕಲ್ತಿರ್ತೀರಿ. ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. 1945ರಲ್ಲಿ ಆರಂಭ ಆಗಿತ್ತು. ಇದರ ಗುರಿ ಏನು ಅಂತ ನೋಡಿದಾಗ, ಎಜುಕೇಷನ್‌ನಲ್ಲಿ, ಸೈನ್ಸ್‌ನಲ್ಲಿ, ಕಲ್ಚರ್‌ನಲ್ಲಿ, ಹಾಗೇನೆ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್‌ನಲ್ಲಿ ಏನ್ ಮಾಡುವಂಥದ್ದು, ಪ್ರಮೋಷನ್ ಮಾಡೋದು ಇಂಟರ್‌ನ್ಯಾಷನಲ್ ಕೋಆಪರೇಷನ್ ಅನ್ನ. ಸುಮಾರು 194 ಸದಸ್ಯರಿದ್ದಾರೆ. ಭಾರತವು ಕೂಡ ಇದರ ಸದಸ್ಯ ಆಗಿದೆ. ಇವರ ವಿಶೇಷವಾದಂತ 2 ಸ್ಕೀಮ್ ಬರುತ್ತೆ. ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಂತ 1971ರಲ್ಲಿ ಆರಂಭ ಆಗಿತ್ತು. ಪ್ರಿಲಿಮ್ಸಲ್ಲಿ ಒಂದ್ಸಾರಿ ಕೇಳಿದ್ದಾರೆ, ಮತ್ತೇನು ಕೂಡ ಕೇಳಬಹುದು. ನಾನು ಎನ್ವೈರನ್ಮೆಂಟ್ ಕ್ಲಾಸ್ ಹೇಳುವಾಗ ಇದ್ರ ಬಗ್ಗೆ ಹೇಳಿದ್ದೀನಿ. ಬುಡಾಪೆಸ್ಟ್ ಡಿಕ್ಲರೇಷನ್ ಅಂತ ಬರುತ್ತೆ ವರ್ಲ್ಡ್ ಹೆರಿಟೇಜ್ ಬಗ್ಗೆ 2002ರಲ್ಲಿ. ಇದು ಕೂಡ ಅಂಡರ್ ದ ಯುನೆಸ್ಕೋ. ಓಕೆ, ಸರಿ. ನೆಕ್ಸ್ಟ್ ಪ್ಯಾಸಿಫಿಕ್ ಡಿಕೇಡಲ್ ಆಸಿಲೇಷನ್ ಅಂತ ಬರುತ್ತೆ. ಏನಿದು ಅಂತ ಕೇಳಿದ್ರೆ, ನಾವು ಈಗಾಗಲೇ ನಿಮಗೆ ಕ್ಲಾಸ್‌ನಲ್ಲಿ ಎನ್ಸೋ ಬಗ್ಗೆ ಹೇಳಿದ್ದೀವಿ. ಎಲ್ ನೀನೋ ಮತ್ತು ಲಾನಿನ ಬಗ್ಗೆ ಹೇಳಿದ್ದೀವಿ ಅಲ್ವಾ? ಸೊ ಇದು ಕೂಡ ಅದರ ಒಂದು ಅದರ ಭಾಗ ಅಂತ ಏನು ಅನ್ನಲ್ಲ ಇದನ್ನ. ಬಟ್ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಈಗ ನಮ್ಮ ಜಗತ್ತಿದೆ ಅಲ್ವಾ? ಇಲ್ಲಿ ನೋಡಿ, ಸಾಮಾನ್ಯವಾಗಿ ಇದು ಏನು, ಯಾವ ಭಾಗ ಇದು? ಅಮೆರಿಕ ಇದು. ಉತ್ತರ ಅಮೆರಿಕ. ಈ ಕಡೆ ನಮ್ಮ ಇಲ್ಲಿ ರಷ್ಯಾ ಬರ್ತಾ ಇದೆ. ಇಲ್ಲಿ ಜಪಾನ್ ಇದೆ ಇಲ್ಲಿ ಈ ಭಾಗದಲ್ಲಿ.
ಇಲ್ಲಿ ಚೀನಾ ಇದೆ ಅಲ್ವಾ? ಸೊ, ಇಲ್ಲಿ ಪ್ಯಾಸಿಫಿಕ್ ಓಷಿಯನ್ ಏನ್ ಬರುತ್ತಲ್ಲ, ಸೊ ಇದು ಒಂದೊಂದ್ ಸಾರಿ ಏನಾಗುತ್ತೆ, ಒಂದು 10 ವರ್ಷ, 20 ವರ್ಷ 20 ವರ್ಷದವರೆಗೆ ತುಂಬಾ ಬಿಸಿ ಆಗಿರುತ್ತೆ. ಒಂದೊಂದ್ ಸಾರಿ ಏನಾಗಿರುತ್ತೆ, ತುಂಬಾ ತಂಪಾಗಿರುತ್ತೆ. ಓಕೆ. ಸೊ, ಇದನ್ನ ಏನಂತ ಕರಿತೀವಿ? ಆ ಬಿಸಿಯಾಗಿದ್ದಾಗ ಇದನ್ನ ಏನಂತ ಕರಿತೀವಿ? ವಾರ್ಮ್ ಫೇಸ್ ಅಂತ ಕರಿತೀವಿ. ತಂಪಾಗಿದ್ದಾಗ ಇದನ್ನ ಕೋಲ್ಡ್ ಫೇಸ್ ಅಂತ ಕರಿತೀವಿ. ಸೊ, ಅದು 10 ವರ್ಷ, 20 ವರ್ಷಕ್ಕೊಮ್ಮೆ ಬದಲಾಗ್ತಾ ಇರುತ್ತೆ ಅದರ ಒಂದು ಸ್ಟೇಜ್‌ಗಳು. ಅದನ್ನ ಪಿಡಿಒ ಅಂತ ಕರಿತಾ ಇರ್ತಾರೆ. ಓಕೆ. ಇದು ಇದ್ರೆ ಈ ರೀತಿ ಇದ್ರೆ, ತಂಪಾಗಿದ್ರೆ, ಬಿಸಿಯಾಗಿದ್ರೆ ಇಲ್ಲೇ ನೋಡಿ ನಾನು ಹಿಂದೆ ಕೂಡ ಹೇಳಿದೆ ನಿಮಗೆ. ಇಲ್ಲಿನೇ ಎಲ್ ನೀನೋ ಆಗ್ತಾ ಇರತ್ತೆ. ಇಲ್ಲಿ ಬಿಸಿಯಾದಾಗ ಮಳೆ ಜಾಸ್ತಿ ಆಗತ್ತೆ. ಇಲ್ಲಿ ಬಿಸಿಯಾದಾಗ ಇಲ್ಲಿ ಮಳೆ ಜಾಸ್ತಿ ಆಗತ್ತೆ. ಲಾನಿನಾ ಅಂತ ಅಂದ್ರೆ ಭಾರತದ ಕಡೆಗೆ ಮಳೆ ಜಾಸ್ತಿ ಅಲ್ವಾ? ಲಾನಿನಾ ಅಂತ ಅಂದಾಗ ಈ ಕಡೆ ಬಿಸಿ ಜಾಸ್ತಿ ಆಗಿರುತ್ತೆ. ಸೊ, ಇಲ್ಲಿ ಮಳೆ ಸುರಿಯುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ? ಸೊ, ಅದು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಏನು ಅಗತ್ಯ ಇಲ್ಲ ನಿಮ್ಗೆ ಸದ್ಯಕ್ಕೆ. ಇದು ನಿಮ್ಮ ನೆನಪು ಕೂಡ ಉಳಿಯೋದಿಲ್ಲ. ಪಿಡಿಒ ಅಂತ ಅಂದ್ರೆ ಗೊತ್ತಿರಲಿ ಅಷ್ಟೇ. ಇನ್ನು ಎಲ್ ನೀನಾ ಮತ್ತೆ ಲಾ ನೀನಾ ಬಗ್ಗೆ ನಾವು ನಿಮಗೆ ಕ್ಲಾಸಲ್ಲಿ ಜಿಯೋಗ್ರಫಿ ಕ್ಲಾಸಲ್ಲಿ ಹೇಳಿರ್ತೀವಿ. ಅದನ್ನ ಒಂದ್ಸಾರಿ ಹೋಗಿ ರಿವಿಷನ್ ಮಾಡ್ಕೊಳ್ಳಿ. ಅದು ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬ್ರೇಕ್ ಥ್ರೂ ಅಜೆಂಡಾ ರಿಪೋರ್ಟ್ ಅಂತ ಬರುತ್ತೆ. ಬ್ರೇಕ್ ಥ್ರೂ ಅಜೆಂಡಾ ರಿಪೋರ್ಟ್ ಅಂತ ಬಂದಾಗ ಜಾಯಿಂಟ್ಲಿ ರಿಲೀಸ್ಡ್ ಬೈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಏಜೆನ್ಸಿ, ಯುಎನ್ ಕ್ಲೈಮೇಟ್ ಚೇಂಜ್ ಇವೆಲ್ಲ ಇಷ್ಟು ದೊಡ್ಡದಾಗಿರುವಂಥದ್ದನ್ನೆಲ್ಲ ಕೇಳೋದು ತುಂಬಾ ಕಡಿಮೆ ಅವರು. ಇದೇನಾಗತ್ತೆ ಇಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇದು. ಓಕೆ. ನೆಕ್ಸ್ಟ್ ಯುಎನ್ಡಿಪಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಲಾಂಚಸ್ ನ್ಯಾಷನಲ್ ಕಾರ್ಬನ್ ರಿಜಿಸ್ಟ್ರಿ. ನ್ಯಾಷನಲ್ ಕಾರ್ಬನ್ ರಿಜಿಸ್ಟ್ರಿ ಒಂದನ್ನ ನೋಂದಣಿ ಪುಸ್ತಕವನ್ನ ಅವರು ಆರಂಭ ಮಾಡಿದ್ದಾರೆ. ಸೊ, ಯಾಕೆ ಇದು ಅಂತ ಅಂದಾಗ ಕಾರ್ಬನ್ ಕ್ರೆಡಿಟ್‌ಗಳನ್ನ ಟ್ರೇಡ್ ಮಾಡೋಕೆ ಎಫೆಕ್ಟಿವ್ ಆಗಿ. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು ಅಂತ ಒಂದ್ಸಾರಿ ನಾನು ಹಿಂದೆ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೆ. ಈಗ ಕಂಪನಿಗಳಿಗೆ ಏನ್ ಮಾಡಿರ್ತಾರೆ, ಒಂದು ಲಿಮಿಟ್ ಹಾಕಿರ್ತಾರೆ. ಸೊ, ಅದಕ್ಕಿಂತ ಅವ್ರು ಜಾಸ್ತಿ ಕಂಪನಿಯವ್ರು ಏನಾದ್ರು ಕಡಿಮೆ ಕಾರ್ಬನ್ ಹೊರಗಡೆ ಸೂಸಿದ್ರೆ ಅವ್ರಿಗೇನ್ ಮಾಡ್ತಾರೆ, ಲಾಭ ಆಗತ್ತೆ ಅವ್ರಿಗೆ. ಕಾರ್ಬನ್ ಕ್ರೆಡಿಟ್ ಇರುತ್ತೆ ಅವ್ರಿಗೆ, ಅವ್ರು ಮಾರ್ತಾರೆ ಆ ಒಂದು ಬಾಂಡ್‌ಗಳನ್ನ. ಸೊ, ಇವ್ರೇನ್ ಮಾಡ್ತಾರೆ, ದುಡ್ಡು ಕೊಟ್ಟು ತಗೊಳ್ತಾರೆ ಮತ್ತೊಂದು ಕಂಪನಿಯವರು ಜಾಸ್ತಿ ಕಾರ್ಬನ್ ಹೊರಸೂಸೋರು. ಸೊ, ಆ ರೀತಿ. ಓಕೆ. ಸೊ, ಇಲ್ಲಿದೆ ನೋಡಿ ಕಾರ್ಬನ್ ಟ್ರೇಡಿಂಗ್ ಅಂತ ಅಂದ್ರೆ ಅದನ್ನ ನೋಡ್ಕೊಳ್ಳಿ. ಕಾರ್ಬನ್ ಟ್ರೇಡಿಂಗ್ ಇದು ಆರಂಭ ಆದದ್ದು ಕೇಳ್ತಾರೆ ಪ್ರಿಲಿಮ್ಸಲ್ಲಿ ಕ್ಯೋಟೋ ಪ್ರೋಟೋಕಾಲ್‌ನಿಂದ ಆರಂಭ ಆಗಿತ್ತು. 1997ರಿಂದಾನೇ ಕಾರ್ಬನ್ ಟ್ರೇಡಿಂಗ್ ಬಗ್ಗೆ ಮಾಹಿತಿ ಇದೆ. ನಮ್ಮ ಭಾರತದಲ್ಲಿ ಇದನ್ನ ಕಾರ್ಬನ್ ಕ್ರೆಡಿಟ್ಸ್ ಟ್ರೇಡಿಂಗ್ ಸ್ಕೀಮ್ 2023 ಅಡಿಯಲ್ಲಿ ನೋಟಿಫೈ ಮಾಡಲಾಗಿದೆ. ಓಕೆ. ನೆಕ್ಸ್ಟ್ ಸ್ಟಾಕ್ ಟೇಕ್ ಟೆಕ್ನಿಕಲ್ ಸಿಂಥಸಿಸ್ ರಿಪೋರ್ಟ್ ಅಂತ ಒಂದು ಬಂದಿದೆ. ಇದನ್ನ ಯುಎನ್ಎಫ್ಸಿಸಿ ಅವರು ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಸ್ವಚ್ಛ ವಾಯು ಸರ್ವೇಕ್ಷಣ್ ಅನ್ನುವಂತ ಒಂದು ಯೋಜನೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್‌ನವರು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಡಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಹಾಗೇನೆ ಬಿಲ್ಡಿಂಗ್‌ಗಳ ಬಗ್ಗೆ ಇದೆ ಇಲ್ಲಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನೋಡಿ ಬಿಲ್ಡಿಂಗ್ ಏನ್ ಕಟ್ತೀವಿ ಗೊತ್ತಾ ನಾವು, ಕನ್ಸ್ಟ್ರಕ್ಷನ್ ಸೆಕ್ಟರ್ ಇದೆಯಲ್ಲ, ಕಟ್ಟಡ ಕಾಮಗಾರಿ. ಸುಮಾರು 37% ಗ್ಲೋಬಲ್ ಎಮಿಷನ್‌ಗೆ ಇದೇ ಕಾರಣ ಆಗುತ್ತೆ. ನೋಡಿ ಈಗ ಉದಾಹರಣೆಗೆ ನಾವು ನಾವೇನ್ ಅನ್ಕೊಂಡಿರ್ತೀವಿ, ಪೆಟ್ರೋಲ್‌ಗಳು, ಡೀಸೆಲ್‌ಗಳು, ಡೀಸೆಲ್ ಮತ್ತೆ ಏನಿದು ನಮ್ಮ ಕಲ್ಲಿದ್ದಲು ಉರ್ಸೋದು ಇದರಿಂದಾನೇ ಭೂಮಿ ಬಿಸಿ ಆಗ್ತಾ ಇದೆ ಅನ್ಕೊಳ್ತೀವಿ. ಬಟ್ ಅದು ಮಾತ್ರ ಅಲ್ಲ, ನಾವು ಕಟ್ಟಡಗಳನ್ನ ಏನ್ ಕಟ್ತಾ ಇದೀವಲ್ವಾ, ಸೊ ಅದರಿಂದನೂ ಕೂಡ ಏನಾಗ್ತಾ ಇದೆ ನಮಗೆ ಈ ಒಂದು ಕಾರ್ಬನ್ ಹೊರಸೂಸುವಿಕೆ ಬರ್ತಾ ಇದೆ. ಹೇಗೆ ಸರ್ ಅಂತ ಅಂದ್ರೆ, ಆ ಒಂದು ಕೆಲಸ ನಡೀತಾ ಇರಬೇಕಾದ್ರೆ ಹಲವಾರು ಪ್ರೊಸೆಸ್ ನಡೆಯುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮನೆ ಕಟ್ಟಬೇಕಂದ್ರೆ ಏನೇನು ಕೆಲಸ ಆಗುತ್ತೆ ಅಲ್ಲಿ. ಸೊ ಅದೆಲ್ಲನೂ ಕೂಡ ಸೇರಿಸಿದ್ರೆ ಸುಮಾರು 1/3 ನಷ್ಟು ಪ್ರಭಾವ ಬೀರ್ತಾ ಇದೆ. ನೆಕ್ಸ್ಟ್ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಯಾವುದ್ರ ಮೇಲೆ ಇದು? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಏನ್ ಮಾಡಿದೆ ಅಂತ ಅಂದ್ರೆ, ಎಕ್ಸರ್ಸೈಸಿಂಗ್ ಪವರ್ ಅಂಡರ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಕಾನ್ಸ್ಟಿಟ್ಯೂಟೆಡ್ ಪರ್ಮನೆಂಟ್ ಸ್ಟ್ಯಾಟ್ಯೂಟರಿ ಸಿಇಸಿಯನ್ನ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಒಂದನ್ನ ಪರ್ಮನೆಂಟ್ ಸ್ಟ್ಯಾಟ್ಯೂಟರಿ ಆಗಿ ಮಾಡಲಾಗಿದೆ. ಯಾಕೆ ಅದು ಏನು ಅದು ಅಂತ ಅಂದ್ರೆ, ಈ ಒಂದು ಇಫ್ ದ ಸ್ಟೇಟ್ ರಿಫರ್ಸ್ ಫ್ರಮ್ ದ ಸಿಇಸಿ's ರೆಕಮೆಂಡೇಶನ್ ಅಂದ್ರೆ ಇದೇನ್ ಮಾಡುತ್ತೆ, ಈಗ ಪರಿಸರಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಸಲಹೆಗಳನ್ನ ಕೊಡುತ್ತೆ. ಯಾವುದು? ಸಿಇಸಿ ಅನ್ನುವಂಥದ್ದು ಯಾವುದರಲ್ಲಿ? ಪರಿಸರ ಡಿಪಾರ್ಟ್ಮೆಂಟ್ ನಲ್ಲಿ. ಅಕಸ್ಮಾತ್ ಆ ಒಂದು ಮಾತನ್ನ ಒಪ್ಲಿಲ್ಲ ರಾಜ್ಯ ಸರ್ಕಾರದವರು, ಅವ್ರಿಗೆ ಏನಾದ್ರು ಬೇರೆ ಮಾಡಬೇಕು ಅಂತ ಅನಿಸ್ತು ಅನ್ಕೊಳ್ಳೋಣ. ಓಕೆ. ಆಗ ಅವ್ರು ಏನ್ ಮಾಡ್ಬೇಕು, ಅದರ ವಿರುದ್ಧ ಎಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಆ ಒಂದು ಆದೇಶವನ್ನ ಮೀರಿ ಇಲ್ಲಿ ಕೊಡಲಾಗಿದೆ. ಸೆಂಟ್ರಲ್ ಗವರ್ಮೆಂಟ್‌ಗೆ ಮನವಿ ಮಾಡ್ಕೊಳ್ಬೇಕು. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳುತ್ತಲ್ಲ ಅದೇ ಫೈನಲ್ ಆಗಿ ಇರುತ್ತೆ. ಓಕೆ. ಸೊ ಬಟ್ ಈ ಕಮಿಟಿನಲ್ಲಿ ಒಂದು ವಿಶೇಷ ಏನಂತ ಅಂದ್ರೆ, ಈ ಒಂದು ಕಮಿಟಿನಲ್ಲಿ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿಲ್ಲ. ಬರೀ ಗವರ್ಮೆಂಟ್ ಆಫೀಷಿಯಲ್‌ಗಳಿದ್ದಾರೆ. ಆದ ಕಾರಣ ಅದರಿಂದ ಪರಿಸರಕ್ಕೆ ಹಾನಿ ಆಗೋ ಚಾನ್ಸಸ್ ಜಾಸ್ತಿ. ಓಕೆ. ಯಾಕಂತ ಅಂದ್ರೆ ಸಾಮಾನ್ಯವಾಗಿ ನಾವು ನೋಡಿದಾಗ ಅಧಿಕಾರಿಗಳು ಸರ್ಕಾರದ ಮಾತನ್ನ ಕೇಳ್ತಾರೆ. ಯಾರಾದ್ರೂ ಮೊದಲಿನ ಕಮಿಟಿಯಲ್ಲಿ ಎನ್‌ಜಿಒಗಳಿದ್ರು.
ಬಟ್ ಈಗ ಎನ್-ಜಿ-ಒದವ್ರು ಯಾರು ಕೂಡ ಇಲ್ಲ. ಇದು ತಪ್ಪು ಆಕ್ಚುअली ಎನ್-ಜಿ-ಒಗಳು ಇರ್ಬೇಕಲ್ಲಿ. ಹಾಗೇನೆ ಬೊನ್ನ ಚಾಲೆಂಜ್ ಅಂತ ಬರುತ್ತೆ. ಬೊನ್ನ ಚಾಲೆಂಜ್ ಇದು ರಿಲೇಟೆಡ್ ಟು ಡಿಫಾರೆಸ್ಟೇಷನ್. ಒಂದ್ಸಾರಿ ಎನ್ವೈರನ್ಮೆಂಟ್ ಬುಕ್ ಅನ್ನು ಓಪನ್ ಮಾಡ್ಕೊಂಡು ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಇಕೋಸೈಡ್ ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಟರ್ಮ್ ಇದೆ ಇದು. ಇಕೋಸೈಡ್ ಅಂತ ಅಂದ್ರೆ ಓಕೆ, ಇಕೋಸೈಡ್ ಅಂತ ಅಂದ್ರೆ ಇಟ್ ಈಸ್ ಅನ್ಲಾಫುಲ್ ಆರ್ ವ್ಯಾಂಟಾನ್ ಆಕ್ಟ್ಸ್ ಕಮಿಟೆಡ್ ವಿತ್ ನಾಲೆಡ್ಜ್ that there is a substantial likelihood of widespread or long term damage to environment being caused by those acts. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ಗೊತ್ತಿರುತ್ತೆ ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಂತ ಅಂದ್ರೆ ನಾನು ಈ ಕೆಲಸಗಳನ್ನ ಮಾಡುವುದರಿಂದ ಪರಿಸರಕ್ಕೆ ಹಾನಿ ಆಗೋದಿದೆ. ಅದು ಗೊತ್ತಿದ್ರೂ ಕೂಡ ಅವನು ಏನ್ ತಪ್ಪು ಮಾಡ್ತಾನಲ್ಲ ಅದನ್ನ ಏನಂತ ಕರೀತಾರೆ, ಇಕೋಸೈಡ್ ಅಂತ ಕರೀತಾರೆ. ಉದಾಹರಣೆಗೆ ಹೇಗೆ ಸೂಸೈಡ್ ಅಂತ ಕರಿತೀವಲ್ವ ನಾವು ಆತ್ಮಹತ್ಯೆ, ಹಾಗೆ ಅವನು ಪರಿಸರವನ್ನ ಕೊಲ್ತಾ ಇದ್ದಾನೆ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಕೆಲವೊಂದು ದೇಶಗಳಲ್ಲಿ ಇದು ಕ್ರೈಮ್ ಆಗಿದೆ, ಅಪರಾಧ ಇದು. ಬಟ್ ಇಂಡಿಯಾದಲ್ಲಿ ಅದರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಟ್ರಿಕ್ಟ್ ಕಾನೂನುಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅಟ್ಲಾಂಟಿಫಿಕೇಶನ್ ಅಂತ ಬರುತ್ತೆ. ಅಟ್ಲಾಂಟಿಫಿಕೇಶನ್ ಅಂತ ಅಂದ್ರೆ ಅಟ್ಲಾಂಟಿಫಿಕೇಶನ್ ಈಸ್ ಮೇಕಿಂಗ್ ಆರ್ಕ್ಟಿಕ್ ಸಾಲ್ಟಿಯರ್ ಅಂಡ್ ವಾರ್ಮರ್. ಓಕೆ, ಈಗ ಇದು ನಮ್ಮ ಭೂಮಿಯನ್ನ ತೆಗೆದುಕೊಂಡ್ರೆ ಮೇಲೆ ಏನಿದೆ ಅಂತ ಅಂದ್ರೆ ಆರ್ಕ್ಟಿಕ್ ಓಷನ್ ಇದೆ, ಕೆಳಗಡೆ ಅಟ್ಲಾಂಟಿಕ್ ಓಷನ್ ಇದೆ ಅಲ್ವಾ? ಕೆಳಗಡೆ ಅಂದ್ರೆ ಮಧ್ಯಭಾಗದಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, ಆರ್ಕ್ಟಿಕ್ ಓಷಿಯನ್ ಇಲ್ಲಿ ಜಾಸ್ತಿ ಇರುವಂತದ್ದು ನಮಗೆ ಐಸ್ ಕಂಡು ಬರುತ್ತೆ, ಹೌದಲ್ವಾ? ಬಟ್ ಇಲ್ಲಿ ಈ ಕಡೆಯಿಂದ ನಮಗೆ ಕೆಲವೊಂದು ಅಂಶಗಳು ಹೋಗಿ ಈ ಸಮುದ್ರವನ್ನ ಆರ್ಕ್ಟಿಕ್ ಅನ್ನ ಸೇರ್ಕೊಳ್ತಾ ಇರೋದ್ರಿಂದ ಅಟ್ಲಾಂಟಿಕಾದಿಂದ, ಓಕೆ, ಯಾವ್ದ್ರಿಂದ ಅಟ್ಲಾಂಟಿಕಾದಿಂದ ಇಲ್ಲಿನ ಹೋಗಿ ಕೆಲವೊಂದು ನೀರು ಬಿಸಿ ಬೇರೆ ನೀರು ಸೇರ್ಕೊಳ್ತಾ ಇರೋದ್ರಿಂದ ಇಲ್ಲಿರುವಂತ ಐಸು ಶುದ್ಧ ನೀರಿದೆ ಅಲ್ಲಿ ಕೆಳಗಡೆ. ಓಕೆ, ಸೊ ಅದೇನಾಗ್ತಾ ಇದೆ, ಬಿಸಿ ಆಗ್ತಾ ಇದೆ, ಜೊತೆಗೆ ಸಾಲ್ಟ್ ಉಪ್ಪು ಸೇರ್ತಾ ಇದೆ. ಯಾವ್ದರ ಉಪ್ಪು? ಈ ಅಟ್ಲಾಂಟಿಕಾ ಸಮುದ್ರದ ಉಪ್ಪು ಇದನ್ನು ಹೋಗಿ ಸೇರ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನ ಅಟ್ಲಾಂಟಿಫಿಕೇಶನ್ ಅಂತ ಕರೆದಿದ್ದಾರೆ. ಪ್ರಿಲಿಮ್ಸ್ ಅಲ್ಲಿ ಕೇಳಲಾಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತೆ ಇಲ್ಲೊಂದು ಬ್ಯಾರೆಂಟ್ಸ್ ಸಿ ಅಂತ ಬರುತ್ತೆ. ಬ್ಯಾರೆಂಟ್ಸ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇ ಸಮೀಪದಲ್ಲಿದೆ, ಇಲ್ಲಿದೆ ನೋಡಿ, ಇಲ್ಲಿದೆ ಬ್ಯಾರೆಂಟ್ಸ್ ಸಿ ಅಂತ ಹೇಳಿ. ಇವುಗಳನ್ನು ಕೂಡ ನೋಡ್ಕೊಳ್ಳಿ ಒಂದ್ಸಾರಿ ಯಾವ್ಯಾವ ಸಿಗಳಿವೆ ಇಲ್ಲಿ. ನೆಕ್ಸ್ಟ್ ಎಲೆಕ್ಟ್ರಿಫೈಡ್ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಅಂತ ಹೇಳಿ. ಇದೇನಂತ ಅಂದ್ರೆ ವರ್ಲ್ಡ್ಸ್ ಫಸ್ಟ್ ಪ್ರೋಟೋಟೈಪ್ ಎಲೆಕ್ಟ್ರಿಫೈಡ್ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಅಂತ ಅಂದ್ರೆ ಏನು? ಅರ್ಧ ಎಲೆಕ್ಟ್ರಿಕ್ ಕೂಡ ಕೆಲಸ ಮಾಡುತ್ತೆ, ಅರ್ಧ ಫ್ಯೂಯಲ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ ಅದು. ಓಕೆ, ನಮ್ಗೆ ಎಲೆಕ್ಟ್ರಿಕ್ ಬೇಕಾದಾಗ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಳ್ಬಹುದು, ಫ್ಯೂಯಲ್ ಬೇಕಾದಾಗ ಫ್ಯೂಯಲ್ ಆಗಿ ಅದನ್ನು ಕೂಡ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದಾಗಿದೆ. ಆ ಒಂದು ಹೊಸದಂತ ವಾಹನವನ್ನ ನಾವು ಏನ್ ಮಾಡಲಾಗಿದೆ, ಪ್ರೊಡ್ಯೂಸ್ ಮಾಡಲಾಗಿದೆ. ನೆಕ್ಸ್ಟ್ ವಾಕಿಂಗ್ ಲೀವ್ಸ್ ಅಂತ ಬರುತ್ತೆ. ವಾಕಿಂಗ್ ಲೀವ್ಸ್ ಅಂತ ಅಂದ್ರೆ ಹೀಗೆ ಮರದ ಎಲೆಗಳ ಹಾಗೆ ಇರುವಂತಹ ಇನ್ಸೆಕ್ಟ್ಗಳು. ಇಲ್ಲಿ ಏನಾಗುತ್ತೆ, ಮೇಲ್ ಫಿಮೇಲ್ಗಳು ಸ್ಮಾಲರ್ ದನ್ ಫಿಮೇಲ್ಸ್. ಮೇಲ್ಗಳು ಫಿಮೇಲ್ಗಳಿಗಿಂತ ಸ್ಮಾಲ್ ಆಗಿರುತ್ತೆ ಈ ಒಂದು ಇನ್ಸೆಕ್ಟ್ಗಳಲ್ಲಿ. ಏನು ಇಂಪಾರ್ಟೆಂಟ್ ಇಲ್ಲ ಜಾಸ್ತಿ ಅದು ಕೂಡ. ಆ ಇಲ್ಲಿ ಇದೊಂದು ನೋಡಿ, ಇದನ್ನ ಏನಂತ ಕರಿತೀವಿ? ಕೈಲಿಂಜಿಯಾ ಜಾಂಗಿ ಅನ್ನುವಂತ ಒಂದು ಆಂಥ್ರೋಪೋಡ್ ಇದು. ಈಗ ಹೇಗೆ ನಾವು ಒಂದ್ ರೀತಿ ಏನಂತೀವಿ, ಚೇಳು ಒಂದು ಪ್ರಾಣಿಗಳಂತ ಅಂತೀವಲ್ಲ ನಾವು, ಆಂಥ್ರೋಪೋಡ್ಸ್ ಅಂತ ಹೇಳಿ, ಅವುಗಳನ್ನೇ ಬರುವಂತ ಒಂದು ಪ್ರಾಣಿಯಾಗಿದೆ ಇದು. ಸೊ ಇದರ ಸುಮಾರು 520 ಮಿಲಿಯನ್ ವರ್ಷಗಳ ಹಳೆಯ ಫಾಸಿಲ್ ಪಳೆಯುಳಿಕೆ ಸಿಕ್ಕಿದೆ ಅಂತೆ ಚೀನಾದಲ್ಲಿ. ಓಕೆ, ಸೊ ಹೆಸರು ನೆನ್ಪಿಟ್ಕೊಳ್ಳಿ, ಇದು ಈಗದೊಂದು ಆಂಥ್ರೋಪೋಡ್, ಇದು ಇನ್ನೊಂದು ಜೀವಿ. ನೆಕ್ಸ್ಟ್ ಮಿಥುನ್ ಅಂತ ಬರುತ್ತೆ. ಮಿಥುನ್ ಅಂತಂದ್ರೆ ಹೀಗೆ ಎಮ್ಮೆ ರೀತಿಯಲ್ಲಿರುವಂತ ಒಂದು ಪ್ರಾಣಿ. ಇದನ್ನ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ಫುಡ್ ಎನಿಮಲ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಇದನ್ನ ನಾವೇನ್ ಮಾಡ್ಬೋದು, ಆಹಾರವನ್ನಾಗಿ ತಿನ್ಬಹುದು. ಎಲ್ಲದಕ್ಕೂ ಪರ್ಮಿಷನ್ ಇರೋದಿಲ್ಲ, ಸೊ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಅರುಣಾಚಲ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಅರುಣಾಚಲ ಪ್ರದೇಶ, ಮಣಿಪುರ ಅಲ್ಲೆಲ್ಲ. ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದ ರಾಜ್ಯ ಪ್ರಾಣಿಯೂ ಕೂಡ ಹೌದಿದು. ಗೌರ್ ಅನ್ನುವಂತ ಇಂಡಿಯನ್ ಪ್ರಾಣಿ ಇದೆ, ಗೌರ್ ಅಂತ ಹೇಳಿ. ಸೊ ಅಥವಾ ಇಂಡಿಯನ್ ಬಿಸೋನ್ ಅಂತಾನು ಕೂಡ ಕರೀತಾರೆ ಅದನ್ನ. ಅದೇ ರೀತಿ ಕಂಡು ಬರುತ್ತೆ ಇದು, ಬಟ್ ಸೈಜ್ ಗೌರ್ನಲ್ಲಿ ದೊಡ್ಡದಿರುತ್ತೆ. ಓಕೆ, ಆಕ್ಚುಲಿ ಗೌರ್ ಸಣ್ಣದಿರುತ್ತೆ ಸೈಜ್ ನಲ್ಲಿ, ಇದು ದೊಡ್ಡದಿದೆ ಮಿಥುನ್ ಪ್ರಾಣಿ. ಓಕೆ, ಹಾಗೇನೆ 2022ರಲ್ಲಿ ಹಿಮಾಲಯನ್ ಯಾಕ್ ಅನ್ನುವಂತ ಒಂದು ಪ್ರಾಣಿ ಬರುತ್ತೆ. ಅದನ್ನು ಕೂಡ FSSAI ನವರು ಏನ್ ಮಾಡಿದ್ರು, ಫುಡ್ ಎನಿಮಲ್ ಆಗಿ ಕನ್ಸಿಡರ್ ಮಾಡಿದ್ರು. ಅದನ್ನು ಕೂಡ ತಿನ್ಬಹುದು ಅಂತ ಹೇಳಿ. ನೆಕ್ಸ್ಟ್ ಸಾಗೋ ಅಂತ ಬರುತ್ತೆ. ಸಾಗೋ ಅನ್ನುವಂಥದ್ದು ಒಂದು ಏನು ಹೇಳಿ ನೋಡೋಣ, ಯಾರಿಗಾದ್ರೂ ಗೊತ್ತಿದೆಯಾ? ಸಾಗೋ ಅಂತ ಅಂದ್ರೆ ಸಾಬೂದಾಣಿ ಅಂತ ಕರಿತೀವಿ, ಗೊತ್ತಾ? ಸೊ ಅದು GI ಟ್ಯಾಗ್ ಸಿಕ್ಕಿದೆ ಅದಕ್ಕೆ ತಮಿಳ್ನಾಡಿನಲ್ಲಿ.
ಸಾಗೋ ಸರ್ವ್ ಅಂತ ಕೋಆಪರೇಟಿವ್ ಸೊಸೈಟಿ ಇದೆ ಅವ್ರಿಗೆ. ಆಗುಂಬೆ ಫಾರೆಸ್ಟ್ ನಲ್ಲಿ ತುಂಬಾ ಕಡಿಮೆ ಮಳೆ ಆಗ್ತಾ ಇದೆ ಅಂತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅದು ಕೂಡ. ಇಲ್ಲಿ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಇದೆ. ಹಾಗೇನೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಕೂಡ ನಮಗೆ ಆಗುಂಬೆ ಅಕ್ಕಪಕ್ಕದಲ್ಲಿ ಕಂಡು ಬರುತ್ತೆ. ಕೋಬ್ರಾ ಕ್ಯಾಪಿಟಲ್ ಅಂತ ಕರೀತಾರೆ ಅದನ್ನ. ಯಾಕಂದ್ರೆ ಜಗತ್ತಿನ ಏಕೈಕ ಕಿಂಗ್ ಕೋಬ್ರಾಗಳು ಕಂಡು ಬರೋದು ಆಗುಂಬೆಯಲ್ಲಿ. ನೆಕ್ಸ್ಟ್ ಸಿಯಾಂಗ್ ರಿವರ್ ಬರುತ್ತೆ. ಸಿಯಾಂಗ್ ರಿವರ್ ಎಲ್ಲಿದೆ ಹೇಳಿ ನೋಡೋಣ. ಅರುಣಾಚಲ್ ಪ್ರದೇಶದಲ್ಲಿ ಲೋಹಿತ್ ಮತ್ತು ದಿಬಾಂಗ್ ಜೊತೆ ಸೇರ್ಕೊಂಡು ಬ್ರಹ್ಮಪುತ್ರ ಆಗುತ್ತೆ ಸಿಯಾಂಗ್ ನದಿ. ಓಕೆ, ಇಲ್ಲಿದೆ ನೋಡಿ. ಒಂದ್ಸಾರಿ ಬ್ರಹ್ಮಪುತ್ರ ನದಿಗಳ ಬಗ್ಗೆ ಎಲ್ಲ ಡೀಪ್ ಆಗಿ ಸ್ಟಡಿ ಮಾಡ್ಕೊಳ್ಳಿ ಎಲ್ರು ಕೂಡ. ಸರಿನಾ? ನೆಕ್ಸ್ಟ್ ಒಮೆಗಾ ಬ್ಲಾಕಿಂಗ್ ಅಂತ ಬರುತ್ತೆ. ಏನ್ ಸರ್ ಇದು ಒಮೆಗಾ ಬ್ಲಾಕಿಂಗ್? ಫಿಲಿಮ್ಸ್ ಅಲ್ಲಿ ಕೇಳ್ಬೋದು ಇದನ್ನು ಕೂಡ. ನೋಡಿ, ಇಲ್ಲಿ ಲೋ ಪ್ರೆಷರ್ ಜೆಟ್ ಸ್ಟ್ರೀಮ್ ಬರ್ತಾ ಇದೆ. ಇಲ್ಲೂ ಕೂಡ ಲೋ ಪ್ರೆಷರ್ ಜೆಟ್ ಸ್ಟ್ರೀಮ್ ಬರ್ತಾ ಇದೆ. ನಡುವೆ ಒಂದು ಹೈ ಪ್ರೆಷರ್ ಇದೆ. ಸೊ ಈ ರೀತಿ ಆದಾಗ ಈ ರೀತಿ ಒಂದು ರಚನೆ ಉಂಟಾಗತ್ತೆ ವಾತಾವರಣದಲ್ಲಿ. ಗಾಳಿ ಇದೆ ವಾತಾವರಣ ಮತ್ತು ಅಲ್ಲಿ ಯಾವುದೋ ವಸ್ತುಗಳು ಕಂಡು ಬರೋದಿಲ್ಲ. ಗ್ರೀಕ್ ನಲ್ಲಿ ಒಮೆಗಾ ಅಂತ ಕರೀತಾರೆ. ಈ ರೀತಿ ಚಿತ್ರ ಇದ್ರೆ ಅದನ್ನ. ಸೊ ಅದನ್ನ ಒಮೆಗಾ ಬ್ಲಾಕಿಂಗ್ ಅಂತ ಕರೆಯಲಾಗುತ್ತೆ. ಓಕೆ, ಒಮೆಗಾ ಬ್ಲಾಕಿಂಗ್ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಕಿಲಾವು ವೋಲ್ಕ್ಯಾನೋ ಅಂತ ಬರುತ್ತೆ. USA ನಲ್ಲಿ ಇತ್ತೀಚೆಗೆ ಎರಪ್ಟ್ ಆಗಿದೆ ಕಿಲಾವು ವೋಲ್ಕ್ಯಾನೋ. ಫಿಲಿಮ್ಸ್ ಅಲ್ಲಿ ಕೇಳಬಹುದು ಎಲ್ಲಿ ಕಂಡು ಬರುತ್ತೆ ಅದು ಅಂತ. ನೆಕ್ಸ್ಟ್ ಇದರಲ್ಲಿ ಯಾವುದೇ ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ ಕಂಡು ಬಂದಿಲ್ಲ. ಸೋಷಿಯಲ್ ಇಶ್ಯೂಸ್ ನಲ್ಲಿ ನಮಗೆ ಕ್ಯಾಟಾಸ್ಟ್ರೋಪಿಕ್ ಹೆಲ್ತ್ ಸ್ಪೆಂಡಿಂಗ್ ಅಂತ ಬರುತ್ತೆ. ಫಿಲಿಮ್ಸ್ ನಲ್ಲಿ ಕೇಳಬಹುದು ಇದನ್ನ. ವಾಟ್ ಈಸ್ ಕ್ಯಾಟಾಸ್ಟ್ರೋಪಿಕ್ ಹೆಲ್ತ್ ಸ್ಪೆಂಡಿಂಗ್ ಅಂತ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ತಮ್ಮ ಮನೆ ಖರ್ಚನ್ನ ಏನ್ ಮಾಡ್ತಾ ಇರ್ತಾರಲ್ಲ, ಅಕಸ್ಮಾತ್ ಒಂದು ಉದಾಹರಣೆ, ಅವರು ಪ್ರತಿ ತಿಂಗಳು ₹1000 ಏನ್ ಮಾಡ್ತಾ ಇದ್ದಾರೆ, ಮನೆಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅನ್ಕೋಣ. ಓಕೆ, ಮನೆ ತಿಂಡಿ ತಿನಿಸಿಗೆಲ್ಲ. ಬಟ್ ಅದೇ ತಿಂಗಳು ಅವರು ₹1100 ಆರೋಗ್ಯ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನ ಕ್ಯಾಟಾಸ್ಟ್ರೋಪಿಕ್ ಹೆಲ್ತ್ ಸ್ಪೆಂಡಿಂಗ್ ಅಂತ ಕರೆಯಲಾಗುತ್ತೆ. ಅದು ಸರಿಯಲ್ಲ. ಓಕೆ, ಅದು ಸರಿಯಲ್ಲ ಅನ್ನೋದನ್ನ ಇಲ್ಲಿ ಹೇಳಲಾಗುತ್ತೆ. ಹಾಗೇನೆ ಇಂಪವರಿಶಿಂಗ್ ಹೆಲ್ತ್ ಸ್ಪೆಂಡಿಂಗ್. ಎಕ್ಸ್ಪೆಂಡಿಚರ್ is considered to be impoverishing when it pushes households to pre-defined poverty. ಅಂದ್ರೆ ಮತ್ತಷ್ಟು ಬಡತನಕ್ಕೆ ತಳ್ಳೋದು ಇದನ್ನ. ಇಂಪವರಿಶಿಂಗ್ ಹೆಲ್ತ್ ಸ್ಪೆಂಡಿಂಗ್ ಅಂತ ಅಂದ್ರೆ ಬಡತನಕ್ಕೆ ತಳ್ಳುವುದು, ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡುವಂಥದ್ದು. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಬರುತ್ತೆ. 2019ರಲ್ಲಿ ಆರಂಭ ಆಗಿದೆ ಇದು. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಆಯುಷ್ಮಾನ್ ಭಾರತ್ ಅನ್ನುವಂಥ ಯೋಜನೆಗಳನ್ನ ಇದು ಅಳವಡಿಸುತ್ತೆ. ನೆಕ್ಸ್ಟ್ ವಿಮೆನ್ ಬೇಸಿಕ್ ಇನ್ಕಮ್. ಎಸ್, ಇದೊಂದು NCERT ಯನ್ನ ಡೀಮ್ಡ್ ಯೂನಿವರ್ಸಿಟಿಯನ್ನಾಗಿ ಮಾಡಲಾಗಿದೆ. ಸೊ ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ಇದು ತನ್ನದೇ ಆದಂಥ ಗ್ರಾಜುಯೇಷನ್ ಕೋರ್ಸ್ಗಳನ್ನ, ಪೋಸ್ಟ್ ಗ್ರಾಜುಯೇಷನ್ಗಳನ್ನ, ಡಾಕ್ಟರಲ್ ಡಿಗ್ರಿಗಳನ್ನ ಮಾಡಬಹುದಾಗಿದೆ. ಆಮೇಲೆ ಇದೇನಂತ ಅಂದ್ರೆ ಯೂನಿವರ್ಸಿಟಿ ಅಷ್ಟು ದೊಡ್ಡದಿರೋದಿಲ್ಲ, ಬಟ್ ಯೂನಿವರ್ಸಿಟಿಗಿಂತ ಚಿಕ್ಕದಾಗೆ ಇರುತ್ತೆ. ಓಕೆ, ಯಾವ್ಯಾವ ಕೆಲಸ ಮಾಡ್ತಾ ಅದು ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾ ಇದಾರೆ ಅದನ್ನ ಡೀಮ್ಡ್ ಟು ಮಿ ಯೂನಿವರ್ಸಿಟಿ ಅಂತ ಅದನ್ನ ಕರೆಯಲಾಗುತ್ತೆ. ಇದನ್ನು ಕೂಡ UPSC ನಲ್ಲಿ ಕೇಳೋದು ತುಂಬಾ ಡೌಟ್ ಇಂಥ ಪ್ರಶ್ನೆಗಳನ್ನ. ಇರಲಿ, ತಿಳ್ಕೊಂಡಿರಿ. NCERT ಅನ್ನು ಕೂಡ ಡೀಮ್ಡ್ ಟು ಮಿ ಯೂನಿವರ್ಸಿಟಿ ಅಂತಾಗಿ ಕನ್ಸಿಡರ್ ಮಾಡಲಾಗಿದೆ. ಹಾಗೇನೆ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ. ಇದ್ರ ಬಗ್ಗೆ ನಾನು ಹಿಂದೆನೆ ಕವರ್ ಮಾಡಿದ್ದೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಪ್ಲೇ ಲಿಸ್ಟ್ ಇದೆ ನಮ್ಮ ಕನ್ನಡ ಪರ್ಸನಲ್, ಹೋಗಿ ಚೆಕ್ ಮಾಡಿ. ಅದಾದ್ರೆ ಉಳಿದಿರೋ ಟಾಪಿಕ್ಗಳನ್ನ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಗಿದ್ರೆ ನಮಗೆ ಆರ್ಟ್ ಅಂಡ್ ಕಲ್ಚರ್ ಅಂತ ಬರುತ್ತೆ. ಇನ್ನು ಉಳಿದಿರೋದನ್ನ ನಾನು ಮುಂದಿನ ಕ್ಲಾಸಲ್ಲಿ ಕವರ್ ಮಾಡ್ಕೊಡ್ತೀನಿ. ಬಹುಶಃ 10ರಿಂದ 12 ಅವರ್ನಲ್ಲಿ ಮುಗಿದು ಬಿಡುತ್ತೆ ಕರೆಂಟ್ ಅಫೇರ್ಸ್. ಸೊ ದ್ಯಾಟ್ ಯು ಕ್ಯಾನ್ ರಿವೈಸ್ ಲೇಟರ್ ಆನ್. ಓಕೆ, ಸೊ ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಟೈಮ್. ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ.